ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಿದ್ದರಾಮಯ್ಯವರು ಕಳೆದ ಬಾರಿ ಏನು ಜಮ್ಮು ಕಾಶ್ಮೀರದಲ್ಲಾದಂಥ ಒಂದು ಅನಾಹುತಕ್ಕೆ ರಾಷ್ಟ್ರೀಯ ಭದ್ರತೆ ಸರಿ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಹೇಳ್ತಾ ಇದ್ರು. ಲಕ್ಷಾಂತರ ಜನವನ್ನು ಸೇರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭದ್ರತೆ ಇಲ್ಲಂತೆ ಯಾಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಸಿದ್ದರಾಮಯ್ಯನವರು? ಇವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡೋದಕ್ಕೆ ನೂರಾರು ಬಸ್ಸನ್ನು ಕಳಿಸಿ ಆಚರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಾವಿರಾರು ಬಸ್ ಕಳಿಸಿ ಸಾವಿರಾರು ಜನ ಪೊಲೀಸ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದಂಥವ್ರು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಅಮಾಯಕರನ್ನ ಬಲಿ ಪಡೆದಂಥಕ್ಕೆ ಯಾರು ಕಾರಣ? ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥವ್ರು ಯಾರು? ನೀವು ಲಕ್ಷಾನುಗಟ್ಟಲೆ ದುಡ್ಡು ಕೊಡ್ಬೋದು, ಆದರೆ ಅವ್ರ ಪ್ರಾಣವನ್ನು ವಾಪಸ್ ತಂದು ಕೊಡೋಕ್ಕಾಗುತ್ತಾ? ಯಾರೋ 4-5 ಜನ ಮೈಸೂರಲ್ಲೂ ಸಹ ಮರಕ್ಕೆ ಗುಂಡನ್ನು ಹೊಡೆದು ಇವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಂತ ಕಾರಣವನ್ನು ಕೊಟ್ಟರು. ಈಗೇನು ಕಾರಣ ಕೊಡ್ತೀರಾ? ಪತ್ರಿಕಾಗೋಷ್ಠಿ ಮಾಡಿ ಗಂಡಿಸ್ತಾನ ಇಲ್ವ ನಿಮಗೆ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ? ಈಗ ಯಾರು ಕಾರಣ? 11 ಜನ ಇವತ್ತು ಸತ್ತಿದಾರಲ್ಲ, ಯಾರು ಕಾರಣ? ಇದಕ್ಕೆ ನೇರ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ. ಇವರು ಈ ಕೂಡಲೇ ಈ ನೈತಿಕತೆಯನ್ನು ಒತ್ತಿ ರಾಜೀನಾಮೆಯನ್ನು ಕೊಟ್ಟು ಮನಗೋಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಆಗ್ರಹಿಸ್ತಿದ್ದೀನಿ.